ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಜೆಡಿಎಸ್ ಪಾರ್ಟಿ ಪುನಶ್ಚೇತನವನ್ನ ಕಂಡುಕೊಳ್ಳೋದಕ್ಕೆ ಇವತ್ತು ಹಾಸನದಲ್ಲಿ ದೊಡ್ಡ ಸಮಾವೇಶವನ್ನೇ ನಡೆಸಿದರು. ಈ ಸಮಾವೇಶದಲ್ಲಿ ದೊಡ್ಡಗೌಡರು ಅಕ್ಷರಶಃ ಆರ್ಭಟಿಸಿದ್ದಾರೆ, ಗುಡುಗಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ದೇವೇಗೌಡರ ಗುಡುಗು, ಮಿಂಚು, ಸಿಡಿಲು ಎಲ್ಲ ಒಂದೇ ಟೈಮ್ಗೆ ಇವತ್ತು ಯಾರ ವಿರುದ್ಧ ಯಾವ ಮಟ್ಟಿಗೆ ವಾಗ್ದಾಳಿಯನ್ನ ನಡೆಸಿದರು. ಸಮಾವೇಶದ ಮುಖ್ಯಾಂಶಗಳು ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಮತ್ತೆ ಕಮಾಲ್ ಮಾಡಲು ದಳಪತಿಗಳು ರಣತಂತ್ರ ಹೆಣೆಯುತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪುಟಿದೇಳಲು ಜೆಡಿಎಸ್ ರಣತಂತ್ರ ರೂಪಿಸಿದ್ದಾರೆ. ಹಾಸನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡು ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕಾಲ ಬಂದೇ ಬರುತ್ತೆ, ಎಲ್ಲರಿಗೂ ಉತ್ತರ ಕೊಡುವೆ. ಹಾಸನ ಸಮಾವೇಶದಲ್ಲಿ ಆರ್ಭಟಿಸಿದ ದೊಡ್ಡಗೌಡರು. ಮೂರು ರಾಜ್ಯದಲ್ಲಿ ಕಾಂಗ್ರೆಸ್, ಮೂರೇ ರಾಜ್ಯ ಇಲ್ಲಿ ಹೇಗೆ ನಡೀತಾ ಇದೆ. ಪ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದವರಿಗೆ, ಅವ್ರ ಕುಟುಂಬದವರು ಅರೆಸ್ಟ್ ಮಾಡಿದವರಿಗೆ ಪ್ರೈಸ್ ಪ್ರೈಸ್ ಹೇಳ. ಇಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೆದಿದೆ ಹೇಳ. ಈ ಬಾಯಿನ ಹೊಲಸು ಮಾಡ್ಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿ ಕ್ವಾರ್ಟರ್ ರೇಟ್ ಹೆಚ್ಚಳ ಮಾಡಿದ್ರು. ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದಂಡನೆ ಆಗಿರ್ತದೆ ಅಂತ ಹೇಳಿ ಬಾಟ್ಲು ತಗೋತಾರಲ್ಲ. ನಾನು ಸಾಲ ಮನ್ನಾ ಮಾಡಿದ್ದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ 3 ಬಾರಿನೋ 4 ಬಾರಿನೋ ಆ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡಿದ್ರು. ನಿಮ್ ಜೋಬಕ್ಕೆ ಕತ್ರೆ ಹಾಕಿದ್ರು. ಆ ಕೆಲಸ ನಾನು ಮಾಡದ್ನ. 2028ರಲ್ಲಿ ಕುಮಾರಣ್ಣ ಸಿಎಂ ಆಗಬೇಕು. ಈ ರಾಜ್ಯ ಸಂಪತ್ಭರಿತವಾದಂತ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ್ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ಕುಮಾರಸ್ವಾಮಿ ಸಿಎಂ ಆಗಬೇಕು ಅನ್ನೋದೇ ಆಸೆ. ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ. ಹಾಸನದಲ್ಲಿ ದಳಪತಿಗಳು ಭರ್ಜರಿ ಸಮಾವೇಶ ಮಾಡಿದ್ದು ಮತ್ತೆ ಪಕ್ಷಕ್ಕೆ ಪುನಶ್ಚೇತನ ತುಂಬಲು ಮುಂದಾಗಿರೋದಂತೂ ಸತ್ಯ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಜೆಡಿಎಸ್ ಪಾರ್ಟಿ ಪುನಶ್ಚೇತನವನ್ನ ಕಂಡುಕೊಳ್ಳೋದಕ್ಕೆ ಇವತ್ತು ಹಾಸನದಲ್ಲಿ ದೊಡ್ಡ ಸಮಾವೇಶವನ್ನೇ ನಡೆಸಿದರು. ಈ ಸಮಾವೇಶದಲ್ಲಿ ದೊಡ್ಡಗೌಡರು ಅಕ್ಷರಶಃ ಆರ್ಭಟಿಸಿದ್ದಾರೆ, ಗುಡುಗಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ದೇವೇಗೌಡರ ಗುಡುಗು, ಮಿಂಚು, ಸಿಡಿಲು ಎಲ್ಲ ಒಂದೇ ಟೈಮ್ಗೆ ಇವತ್ತು ಯಾರ ವಿರುದ್ಧ ಯಾವ ಮಟ್ಟಿಗೆ ವಾಗ್ದಾಳಿಯನ್ನ ನಡೆಸಿದರು. ಸಮಾವೇಶದ ಮುಖ್ಯಾಂಶಗಳು ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಮತ್ತೆ ಕಮಾಲ್ ಮಾಡಲು ದಳಪತಿಗಳು ರಣತಂತ್ರ ಹೆಣೆಯುತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪುಟಿದೇಳಲು ಜೆಡಿಎಸ್ ರಣತಂತ್ರ ರೂಪಿಸಿದ್ದಾರೆ. ಹಾಸನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡು ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕಾಲ ಬಂದೇ ಬರುತ್ತೆ, ಎಲ್ಲರಿಗೂ ಉತ್ತರ ಕೊಡುವೆ. ಹಾಸನ ಸಮಾವೇಶದಲ್ಲಿ ಆರ್ಭಟಿಸಿದ ದೊಡ್ಡಗೌಡರು. ಮೂರು ರಾಜ್ಯದಲ್ಲಿ ಕಾಂಗ್ರೆಸ್, ಮೂರೇ ರಾಜ್ಯ ಇಲ್ಲಿ ಹೇಗೆ ನಡೀತಾ ಇದೆ. ಪ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದವರಿಗೆ, ಅವ್ರ ಕುಟುಂಬದವರು ಅರೆಸ್ಟ್ ಮಾಡಿದವರಿಗೆ ಪ್ರೈಸ್ ಪ್ರೈಸ್ ಹೇಳ. ಇಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ
ಏನು ನಡೆದ ಹೇಳ ಈ ಬಾಯಿನ ಹೊಲಸು ಮಾಡ್ಕೊಳ್ಳೋದು. ಗ್ಯಾರಂಟಿ ಅಂತ ಹೇಳಿ ಕ್ವಾರ್ಟರ್ ರೇಟ್ ಹೆಚ್ಚಳ ಮಾಡಿದ್ರು. ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದೇಹ ದಂಡನೆ ಆಗಿರ್ತದೆ ಅಂತ ಹೇಳಿ ಬಾಟ್ಲು ತಗೋತಾರಲ್ಲ. ನಾನು ಸಾಲ ಮನ್ನಾ ಮಾಡಿದ್ದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ 3 ಬಾರಿನೋ 4 ಬಾರಿನೋ ಆ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡಿದ್ರು. ನಿಮ್ ಜೋಬು ಕತ್ರೆ ಹಾಕೋದ್ರು. ಆ ಕೆಲಸ ನಾನು ಮಾಡದ್ನ. 2028ರಲ್ಲಿ ಕುಮಾರಣ್ಣ ಸಿಎಂ ಆಗಬೇಕು. ಈ ರಾಜ್ಯ ಸಂಪತ್ಭರಿತವಾದಂತ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ್ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ಕುಮಾರಸ್ವಾಮಿ ಸಿಎಂ ಆಗಬೇಕು ಅನ್ನೋದೇ ಆಸೆ. ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು. ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ. ಹಾಸನದಲ್ಲಿ ದಳಪತಿಗಳು ಭರ್ಜರಿ ಸಮಾವೇಶ ಮಾಡಿದ್ದು ಮತ್ತೆ ಪಕ್ಷಕ್ಕೆ ಪುನಶ್ಚೇತನ ತುಂಬಲು ಮುಂದಾಗಿರೋದಂತೂ ಸತ್ಯ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಜೆಡಿಎಸ್ ಪಾರ್ಟಿ ಪುನಶ್ಚೇತನವನ್ನ ಕಂಡುಕೊಳ್ಳುವುದಕ್ಕೆ ಇವತ್ತು ಹಾಸನದಲ್ಲಿ ದೊಡ್ಡ ಸಮಾವೇಶವನ್ನೇ ನಡೆಸಿದರು. ಈ ಸಮಾವೇಶದಲ್ಲಿ ದೊಡ್ಡಗೌಡರು ಅಕ್ಷರಶಃ ಆರ್ಭಟಿಸಿದ್ದಾರೆ, ಗುಡುಗಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ದೇವೇಗೌಡರ ಗುಡುಗು, ಮಿಂಚು, ಸಿಡಿಲು ಎಲ್ಲ ಒಂದೇ ಟೈಮ್ಗೆ ಇವತ್ತು ಯಾರ ವಿರುದ್ಧ ಯಾವ ಮಟ್ಟಿಗೆ ವಾಗ್ದಾಳಿಯನ್ನ ನಡೆಸಿದರು. ಸಮಾವೇಶದ ಮುಖ್ಯಾಂಶಗಳು ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಮತ್ತೆ ಕಮಾಲ್ ಮಾಡಲು ದಳಪತಿಗಳು ರಣತಂತ್ರ ಹೆಣೆಯುತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪುಟಿದೇಳಲು ಜೆಡಿಎಸ್ ರಣತಂತ್ರ ರೂಪಿಸಿದ್ದಾರೆ. ಹಾಸನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡು ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕಾಲ ಬಂದೇ ಬರುತ್ತೆ, ಎಲ್ಲರಿಗೂ ಉತ್ತರ ಕೊಡುವೆ. ಹಾಸನ ಸಮಾವೇಶದಲ್ಲಿ ಆರ್ಭಟಿಸಿದ ದೊಡ್ಡಗೌಡರು. 3 ರಾಜ್ಯದಲ್ಲಿ ಕಾಂಗ್ರೆಸ್, 3 ರಾಜ್ಯ ಇಲ್ಲಿ ಹೇಗೆ ನಡೀತಾ ಇದೆ. ಪ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದವರಿಗೆ, ಅವ್ರ ಕುಟುಂಬದವರು ಅರೆಸ್ಟ್ ಮಾಡಿದವರಿಗೆ ಪ್ರೈಸ್ ಹೇಳ. ಇಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೆದ ಹೇಳ. ಈ ಬಾಯಿನ ಹೊಲಸು ಮಾಡ್ಕೊಳ್ಳೋದು. ಗ್ಯಾರಂಟಿ ಅಂತ ಹೇಳಿ ಕ್ವಾರ್ಟರ್ ರೇಟ್ ಹೆಚ್ಚಳ ಮಾಡಿದ್ರು. ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದೇಹ ದಂಡನೆ ಆಗಿರ್ತದೆ ಅಂತ ಹೇಳಿ ಬಾಟ್ಲು ತಗೋತಾರಲ್ಲ. ನಾನು ಸಾಲ ಮನ್ನಾ ಮಾಡಿದ್ದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ 3 ಬಾರಿನೋ 4 ಬಾರಿನೋ ಆ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡಿದ್ರು. ನಿಮ್ ಜೋಬು ಕತ್ರೆ ಹಾಕೋದ್ರು. ಆ ಕೆಲಸ ನಾನು ಮಾಡದ್ನ. 2028ರಲ್ಲಿ ಕುಮಾರಣ್ಣ ಸಿಎಂ ಆಗಬೇಕು. ಈ ರಾಜ್ಯ ಸಂಪತ್ಭರಿತವಾದಂತ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ್ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ಕುಮಾರಸ್ವಾಮಿ ಸಿಎಂ ಆಗಬೇಕು ಅನ್ನೋದೇ ಆಸೆ. ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು. ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ. ಹಾಸನದಲ್ಲಿ ದಳಪತಿಗಳು ಭರ್ಜರಿ ಸಮಾವೇಶ ಮಾಡಿದ್ದು ಮತ್ತೆ ಪಕ್ಷಕ್ಕೆ ಪುನಶ್ಚೇತನ ತುಂಬಲು ಮುಂದಾಗಿರೋದಂತೂ ಸತ್ಯ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.